ಎಲ್ರಿಗೂ ನಮಸ್ಕಾರ. ನಾನು ಹುಟ್ಟಿ ಬೆಳೆದಂತಹ ಊರು ಗುಡ್ಡದ ಹೊಸಳ್ಳಿಗೆ ಬಂದಿದ್ದೀನಿ. ತೊಂಡೆ ಚಪ್ರದ ಮೂಲ ಒಂದು ಪ್ರೇರಣೆ ಇದೇ ಊರು ಅಂತ ಹೇಳ್ಬೋದು. ತೊಂಡೆ ಚಪ್ರದ ಕತೆ, ತೊಂಡೆ ಚಪ್ರದ ಎಲ್ಲ ಪಾತ್ರಗಳು ಅದಕ್ಕೆ ಮುಖ್ಯವಾಗಿ ಪ್ರೇರಣೆಯಾಗಿದ್ದು ಈ ಊರು. ಬಾಲ್ಯದಿಂದಲೂ ಕೂಡ ನನಗೆ ಪುಸ್ತಕ ಓದುವಂತ ಒಂದು ಗೀಳು ಇದ್ದೇ ಇತ್ತು. ಅದು ಕ್ರಮೇಣ ನಾನು ಬರಹಗಾರ ಆದ್ಮೇಲೆ, ಸಿನಿಮಾ ಸಾಹಿತಿ ಆದ್ಮೇಲೆ ನನಗೆ ಸಿನಿಮಾ ಹಾಡುಗಳು, ಸಿನಿಮಾ ಸಂಭಾಷಣೆಗಳನ್ನ ಬಿಟ್ಟು ನನಗೆ ಪುಸ್ತಕವನ್ನ ಬರಿಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು. ಸೊ ತೊಂಡೆ ಚಪ್ರ ಓದ್ತಾ ಹೋದಾಗ ನಿಮ್ಗೆ ಸಂಪೂರ್ಣವಾಗಿ ನೀವು ಗುಡ್ಡದ ಹೊಸಳ್ಳಿಗೆ ಬಂದಂಗೆ ಅನ್ಸುತ್ತೆ. ಅದು 90ರ ದಶಕದಲ್ಲಿ ನಾನು ನೋಡಿದಂತ ಗುಡ್ಡದ ಹೊಸಳ್ಳಿ, ಅಲ್ಲಿ ನೋಡಿದಂತ ಒಂದಿಷ್ಟು ವಿಚಾರಗಳು, ಭಾನುವಾರ ಪಿಕ್ಚರ್ ನೋಡೋದಾಗಿರ್ಬಹುದು, ಅಲ್ಲಿನ ಗಣೇಶ ಚತುರ್ಥಿಯ ಸೆಲೆಬ್ರೇಷನ್ಗಳಾಗಿರ್ಬಹುದು, ಮತ್ತೆ ಎಲ್ಲ ಅಕ್ಕಪಕ್ಕ ಮನೆ. ಹಾಗಾಗಿ ಅಲ್ಲಿ ದಿನ ಬೆಳಗಾದ್ರೆ ಒಬ್ಬರನ್ನೊಬ್ಬರು ನೋಡ್ಕೊಂಡು ಅವ್ರ ಜೊತೆ ಸಂವಾದವನ್ನ ಮಾಡ್ಕೊಳ್ಳೋದಾಗಿರ್ಬೋದು. ಆ ಸಂವಾದಗಳು ಒಂದಿಷ್ಟು ಸಂಘರ್ಷಕ್ಕೆ ತಿರುಗಿ ಅಲ್ಲಿ ನಡೆಯುವಂತ ಒಂದಿಷ್ಟು ವಿಚಾರಗಳಾಗಿರ್ಬೋದು. ಸೊ ಈ ರೀತಿ ತುಂಬಾ ಮಜವಾದ ವಿಚಾರಗಳನ್ನ ತರುವಂತ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಸೊ ತುಂಬಾ ಪಾತ್ರಗಳಿದೆ, ಎಲ್ಲಾ ಪಾತ್ರಗಳು ಕೂಡ ತಕ್ಕ ಮಟ್ಟಿಗೆ ನಿಮಗೆ ರಂಜಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಇದರಲ್ಲಿ ನನಗೆ ಬಹುತೇಕ ಪಾತ್ರಗಳು ಸೃಷ್ಟಿಯಾಗೋದಕ್ಕೆ ಪ್ರೇರಣೆ ಆಗಿದ್ದು ನಾನು ಚಿಕ್ಕಂದಿನಲ್ಲಿ ನೋಡಿದಂತ ನಮ್ಮ ಊರಿನವರೇ. ಸೊ ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾದಂತ ಪಾತ್ರ ಅಂದ್ರೆ ಗುಂಡನ ಪಾತ್ರ. ಯಾಕಂದ್ರೆ ನಾನು ಚಿಕ್ಕವನಿರ್ಬೇಕಾದ್ರೆ ಏನು ಬಾಲ್ಯದ ದಿನಗಳಲ್ಲೇ ನನ್ನ ಒಂದು ನೆನಪುಗಳಿತ್ತು, ಆ ನೆನಪುಗಳನ್ನ ಗುಂಡನ ಮೂಲಕ ಮತ್ತೆ ತರುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ನಾಗಿ ಆಗಿರಬಹುದು, ನಿಂಗ ಆಗಿರಬಹುದು, ತಿಪ್ಪ, ರುದ್ರಪ್ಪ, ನಂಜಣ್ಣ, ಹಾಗೆ ಗುಂಡನ ಸ್ನೇಹಿತರ ಪಾತ್ರಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಬಾಲ್ಯದ ಪ್ರೇರಣೆಯಿಂದಲೇ ಬಂದಿದ್ದು ಅಂತ ಹೇಳ್ಬಹುದು. ಸೊ ತೊಂಡೆ ಚಪ್ರದಲ್ಲಿ ಸಂಪೂರ್ಣವಾಗಿ ನನ್ನ ಬಾಲ್ಯದ ದಿನಗಳ ಕಲ್ಪನೆ ಇದೆ. ನೀವು ಓದೋಕ್ ಶುರು ಮಾಡಿದ್ರೆ ನಿಮ್ಮ ಊರಿನ ಒಂದು ಬಾಲ್ಯದ ದಿನಗಳಿಗೆ ನೀವು ಹೋಗ್ತೀರಿ. ನಿಮ್ಮ ಊರಿನಲ್ಲಿ ಇದ್ದಂತ ಒಂದಿಷ್ಟು ಪಾತ್ರಗಳು ನಿಮ್ಗೆ ನೆನಪಾಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಕಟ್ಟಿಗೆ ಹೊರಿ, ಬೇಸಿಗೆ ಕಳೆದು ಮಳೆಗಾಲ ಇನ್ನೇನು ಆರಂಭವಾಗುವ ಹಂತದಲ್ಲಿತ್ತು. ಈಗಾಗಲೇ ಎಲ್ಲರೂ ಮಳೆಗಾಲಕ್ಕಾಗುವಷ್ಟು ಕಟ್ಟಿಗೆಗಳನ್ನು ಕೂಡಿಟ್ಟಿದ್ದರೂ ಅರಣ್ಯ ಇಲಾಖೆ ಊರ ಪ್ಲಾಂಟೇಶನ್ ನಲ್ಲಿ ಕಟ್ಟಿಗೆ ಕಡಿದುಕೊಳ್ಳಲು 2 ದಿನಗಳ ವಿನಾಯಿತಿ ನೀಡಿದ್ದರಿಂದ ಊರಿನವರೆಲ್ಲ ಪ್ಲಾಂಟೇಶನ್ ಕಡೆ ಹೊರಟು ನಿಂತಿದ್ದರು. ಮನೆಯಲ್ಲಿರುವ ಕಟ್ಟಿಗೆ ತುಂಬಾ ಕಡಿಮೆ ಅನಿಸಿದ್ದರಿಂದ ನಿಂಗ ಬೇಬಿಯ ಬಳಿ ಬಂದು ಗಾಡಿ ಕಟ್ಟುವುದಾಗಿ ಹೇಳಿದಾಗ ಬೇಬಿ ಸೀರೆಯ ಮೇಲೆ ನಿಂಗನ ಹಳೆ ಅಂಗಿಯೊಂದನ್ನು ತೊಟ್ಟು ಒಂದು ಹಳೆ ಮೆರಿಂಡಾ ಬಾಟಲಿಯಲ್ಲಿ ನೀರನ್ನು ತುಂಬಿಕೊಂಡು ಕಂದಲಿ ಹಾಗೂ ಸಣ್ಣ ಮಿನಿ ಹಗ್ಗಗಳನ್ನು ಕೈಗೆ ಸುತ್ತಿಕೊಂಡು ಕಟ್ಟಿಗೆ ಕಡಿಯಲು ತಯಾರಾಗಿ ನಿಂತಳು. ಯಾಕೆ ಪುಸ್ತಕಗಳನ್ನು ಬರೀಬೇಕು ಅಂತ ನನ್ನನ್ನು ನಾನೇ ಕೇಳ್ಕೊಂಡಾಗ ನನ್ನೊಳಗೆ ಬರುವಂತ ಉತ್ತರ, ನನ್ನಲ್ಲಿ ಸುಮಾರಷ್ಟು ಕಥೆಗಳಿದೆ. ಅಂದ್ರೆ ನಾನು ಬಾಲ್ಯದ ದಿನಗಳಿಂದ ನೋಡಿದಂತ ಪ್ರತಿಯೊಂದು ಪಾತ್ರದಲ್ಲೂ ನನಗೊಂದು ಕತೆ ಕಾಣಿಸುತ್ತೆ. ನಾನು ಬೆಳೆದಂತ ವಾತಾವರಣ ಅಂತದ್ದು. ಸೊ ಹಳ್ಳಿಯ ವಾತಾವರಣ ಆಗಿರೋದ್ರಿಂದ ಇಲ್ಲಿ ನಾವು ಪ್ರತಿನಿತ್ಯ ಒಂದಿಷ್ಟು ಕತೆಗಳ ಜೊತೆ ಓಡಾಡ್ತಾ ಇರ್ತೀವಿ, ಒಂದಿಷ್ಟು ಅದ್ಭುತವಾದಂತ ಪಾತ್ರಗಳ ಜೊತೆ ಓಡಾಡ್ತಾ ಇರ್ತೀವಿ, ಒಂದಿಷ್ಟು ನೋವು ನಲಿವುಗಳ ಜೊತೆ ಓಡಾಡ್ತಾ ಇರ್ತೀವಿ. ಅದನ್ನೆಲ್ಲ ಕಥೆಯಾಗಿ ಮಾರ್ಪಾಡು ಮಾಡಿ ಪುಸ್ತಕಗಳಲ್ಲಿ ಯಾಕೆ ತರಬಾರ್ದು ಅಂತ ನನಗೆ ಒಂದು ಯೋಚನೆ ಬಂದಾಗ ಹುಟ್ಟುಕೊಂಡಂತ ಒಂದು ಪುಸ್ತಕ ಇದು. ಇದಕ್ಕೂ ಮುಂಚೆ ಸುಮಾರಷ್ಟು ಕಥೆಗಳನ್ನ ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ನನಗೆ ಅವು ಯಾವುದು ಕೂಡ ಮುಂದೆ ಹೋಗುವಂತ ಒಂದು ಸೂಚನೆ ಸಿಗ್ಲಿಲ್ಲ. ಅಂದ್ರೆ ನನಗೆ ಬಹುಶಃ ಇದು ಕೃತಕ ಆಗ್ತಾ ಇದೆ ಅಂತ ಅನಿಸಿತ್ತು ನನಗೆ. ಬಟ್ ತೊಂಡೆ ಚಪ್ರ ಬರೆಯುವಾಗ ನನಗೆ ಎಲ್ಲೂ ಅನಿಸ್ತಿಲ್ಲ. ಯಾಕಂದ್ರೆ ಒಂದು ಸಣ್ಣ ಕತೆ ಬರೆಯೋದಕ್ಕೆ ಹೋಗಿದ್ದು ಅದೇ ಎಲ್ಲ ಬರ್ಸ್ಕೋತಾ ಹೋಯ್ತು. ಒಂದಿಷ್ಟು ಪಾತ್ರಗಳು ಬಂದು ಜೋಡಣೆ ಆದ್ವು. ಆ ಪಾತ್ರಗಳು ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಡೆಸ್ತಾ ಹೋದು. ಈಗ ನಾನು ಬುಕ್ ಓದ್ತಾ ನನಗೆ ಇದು ನಾನು ಬರ್ದಿರೋದು ಅನ್ನೋದಕ್ಕಿಂತ ಆ ಪಾತ್ರಗಳೇ ಬಂದು ಪುಸ್ತಕದಲ್ಲಿ ಕೂತಿದ್ದು ಅನ್ನೋಂತ ಒಂದು ಅದು ಅನುಭವನ ಕೊಡ್ತಾ ಇದೆ. ತೊಂಡೆ ಚಪ್ರ ಬರಿತಾ ನನಗೆ ನಾನು ಒಬ್ಬ ಬರಹಗಾರನಾಗಿ ಶುರು ಮಾಡಿದ್ದು ಇದ್ರ ಜೊತೆ ಒಂದು ಪ್ರಯಾಣವನ್ನ. ಅದು ಕ್ರಮೇಣ ನನಗೆ ನನ್ನಲ್ಲಿರುವ ಒಂದಿಷ್ಟು ಅನುಭವಗಳನ್ನ, ನನ್ನಲ್ಲಿರುವಂತ ಒಂದಿಷ್ಟು ನಮ್ಮ ಊರಿನಲ್ಲಿ ನಡೆದಂತ ಒಂದಿಷ್ಟು ವಿಚಾರಗಳನ್ನ, ನೆನಪುಗಳನ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಭಾವನೆಗಳನ್ನ ಆಚೆ ತರುವಂತ ಪ್ರಯತ್ನವನ್ನ ಮಾಡ್ತು. ಯಾಕಂದ್ರೆ ನಾನು ಬಾಲ್ಯದ ದಿನಗಳನ್ನ ಕಳೆದು ಮತ್ತೆ ನಾನು ಓದು ಕೆಲಸ ಅಂತ ಊರ್ ಬಿಟ್ಟು ಹೋಗಿದ್ದು ಬಿಟ್ರೆ ಅದಾದ್ಮೇಲೆ ಮತ್ತೆ ನಾನು ಊರನ್ನ ನೆನಪು ಮಾಡ್ಕೋತಿದ್ದೆ. ಬಟ್ ಅಷ್ಟು ಡೀಪ್ ಆಗಿ 90ರ ದಶಕಕ್ಕೆ ಹೋಗಿ ಅಲ್ಲಿನ ನೆನಪುಗಳನ್ನ ಮತ್ತೆ ರಿವಿಸಿಟ್ ಮಾಡಿ, ಅಲ್ಲಿ ಇದ್ದಂತ ಪಾತ್ರಗಳನ್ನ ರಿವಿಸಿಟ್ ಮಾಡಿ, ಅವುಗಳಲ್ಲಿ ಯಾವ್ದು ಸೂಕ್ತ, ಯಾವ್ದು ಬರ್ಬೋದು ಇದ್ರೊಳಗಡೆ ಅಂತ ಒಂದು ರಿಸರ್ಚ್ ನಡೀತಲ್ಲ, ನನ್ನ ಒಳಗಡೆ ಒಂದು ರಿಸರ್ಚ್ ನಡೀತಲ್ಲ, ಅದು ನನಗೆ ಹಲವಾರು ವಿಚಾರಗಳನ್ನ ಕಲಿಸ್ತು ಅಂತ ಹೇಳ್ಬೋದು. ಒಂದು ಕ್ಯಾರೆಕ್ಟರ್ ಹೇಗೆ ಬಿಲ್ಡ್ ಆಗುತ್ತೆ, ಒಂದು ಕ್ಯಾರೆಕ್ಟರ್ನ ನಾವು ಬರವಣಿಗೆಯಲ್ಲಿ ಇನ್ನು ಹೇಗೆ ನಮ್ಮ ಒಂದು ಬರವಣಿಗೆ ಒಂದು ಸ್ಪರ್ಶ ಕೊಟ್ಟು ಹೇಗೆ ಅದನ್ನು ಬೆಟರ್ ಮಾಡ್ಬೋದು, ಮತ್ತೆ ನಮ್ಮ ಸುತ್ತಮುತ್ತಲು ನೋಡಿದಂತ ಒಂದಿಷ್ಟು ಸಣ್ಣ ಪುಟ್ಟ ಘಟನೆಗಳನ್ನ ಒಂದು ಕಥೆಯ ರೂಪವನ್ನು ಕೊಡೋದು ಹೇಗೆ, ಈ ರೀತಿ ಬರಹಗಾರನಾಗಿ ಒಂದಿಷ್ಟು ನನ್ನನ್ನ ಪಕ್ವಗೊಳಿಸ್ತು ಅಂತ ಹೇಳ್ಬೋದು ತೊಂಡೆ ಚಪ್ರ. ಓದಿದವರು ಈಗಾಗಲೇ ನಾವು ಲಿಮಿಟೆಡ್ ಪ್ರತಿಗಳನ್ನ ಬಿಟ್ಟಿದ್ವಿ. ಹಾಗಾಗಿ ಒಂದಿಷ್ಟು ಜನರು ಓದಿ ನನಗೆ ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ. ನಾವು ಕೂಡ ಆ ಊರಿಗೆ ಬಂದಂಗಾಯ್ತು, ಗುಡ್ಡದ ಹೊಸಳ್ಳಿ ಅನ್ನೋ ಒಂದು ಊರಿನ ಪರಿಚಯ ಆಯ್ತು ನಮಗೆ, ಆ ಊರಿಗೆ ಬಂದಂಗಾಯ್ತು ಅನ್ನೋ ಒಂದು ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ನನಗೆ ತುಂಬಾ ಖುಷಿಯಾಗಿದ್ದು ಅಂದ್ರೆ ನನ್ನ 2 ಊರುಗಳು, ಮರವಂತೆ ಮತ್ತೆ ಗುಡ್ಡದ ಹೊಸಳ್ಳಿ, ಈ 2 ಊರುಗಳು ಕೂಡ ಇದರಲ್ಲಿ ಇದೆ. ಅಂದ್ರೆ ಬಹುತೇಕ ಗುಡ್ಡದ ಹೊಸಳ್ಳಿ ಇದ್ರೂ ಕೂಡ
ಮರವಂತೆಯಿಂದ ಬಂದಂತ ಒಂದು ಪಾತ್ರ ಕೂಡ ಇಲ್ಲಿ ತುಂಬಾ ಪ್ರಮುಖವಾದಂತ ಒಂದು ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ನನ್ಗೆ ಅದು ಇಲ್ಲಿ ಪರ್ಪಸ್ಲಿ ಮಾಡಿದ್ದಲ್ಲ, ಅದು ಆ ಪಾತ್ರವೇ ಬಂದು ಕೂತಿದ್ದು. ಹಾಗಾಗಿ ಅದೊಂದು ನನಗೆ ತುಂಬಾ ಖುಷಿ ಇದೆ. ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರ ಸ್ನಾನ ಮಾಡಿದ ನಿಂಗ ಬಿಳಿ ಅಂಗಿ, ಬಿಳಿ ಪಂಚೆ ಮತ್ತು ಬಿಳಿ ಶಾಲೊಂದನ್ನು ಹೊದ್ದು ದೇವಸ್ಥಾನದ ಬಳಿ ಬಂದಾಗ ಗೋಪಾಲ ಗಾಡಿ ಕಟ್ಟಲು ತಯಾರು ಮಾಡುತ್ತಿದ್ದ. ಊರ ಅಧ್ಯಕ್ಷ ಮಂಜಪ್ಪ, ಕಾರ್ಯದರ್ಶಿ ಪರ್ಸಪ್ಪ, ಗೋಪಾಲ ಹಾಗೂ ನಿಂಗ 4 ಜನ ಗಾಡಿಯಲ್ಲಿ ಶಿರಾಳಕೊಪ್ಪಕ್ಕೆ ಹೋಗಿ ಗಣಪತಿ ಮೂರ್ತಿಯನ್ನು ತಂದು ಊರಿಗೆ ಹೊಕ್ಕಾಗ 10 ಗಂಟೆಯಾಗಿತ್ತು. ಪಟಾಕಿಯ ಸರಗಳನ್ನು ಹಿಡಿದುಕೊಂಡು ಗಾಡಿಯಿಂದ ಕೆಳಗಿಳಿದ ಗೋಪಾಲ ಒಂದು ಸರ ಪಟಾಕಿಯನ್ನು ಹಾರಿಸುತ್ತಲೇ ಆ ಸದ್ದು ಊರಿಗೆಲ್ಲ ಕೇಳಿ ಊರಿನ ಮಕ್ಕಳೆಲ್ಲ ಓಡೋಡಿ ಬಂದು ಗಣಪತಿ ಬಪ್ಪ ಮೌರ್ಯ ಎಂದು ಕೂಗಲಾರಂಭಿಸಿದರು. ಮನೆಯ ಒಳಗಿದ್ದವರೆಲ್ಲ ರಸ್ತೆಗೆ ಬಂದು ಗಣಪತಿಯ ಮೆರವಣಿಗೆಯನ್ನು ಕಣ್ತುಂಬಿಕೊಂಡರು. ಗಣಪತಿ ಪುಟ್ಟ ಮೆರವಣಿಗೆಯ ಮೂಲಕ ದೇವಸ್ಥಾನ ಸೇರಿದಾಗ ಊರಿನ ಮಕ್ಕಳೆಲ್ಲ ದೇವಸ್ಥಾನದ ಒಳಗಿದ್ದರು. ಪ್ರತಿಯೊಬ್ಬನು ಓದುಗ ಆಗಿರ್ಬೋದು ಅಥವಾ ಆಗದೇನೆ ಇರ್ಬೋದು, ಆದ್ರೆ ಕಥೆಯನ್ನು ಕೇಳುವಂತ ಒಂದು ಕೌತುಕ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಾಗಿ ಆ ಕಥೆಯನ್ನು ಕೇಳುವಂತ ಕೌತುಕ ಇರೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಓದನ್ನ ತೊಂಡೆ ಚಪ್ರ ನೀಡುತ್ತೆ ಅಂತ ನಾನು ಭಾವಿಸ್ತೀನಿ. ಶಶಿ ಪ್ರಕಾಶನದ ಮೂಲಕ ಪ್ರಕಟವಾದಂತ ಈ ಒಂದು ಪುಸ್ತಕವನ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖೇನ ನಿಮ್ಮ ಪ್ರತಿಯನ್ನ ಪಡಿಬಹುದು. ದಯಮಾಡಿ ಎಲ್ಲರೂ ಓದಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.